ಹೊಟ್ಟೆಗೆ ತಿನ್ನೋದಕ್ಕೆ ಇಲ್ಲದ ಬಡವರ ಮಕ್ಕಳು ಸೈನ್ಯಕ್ಕೆ ಸೇರ್ತಾರೆ ಅಂತ ನಾನೆಲ್ಲೂ ಕೂಡ ಹೇಳಿಲ್ಲ. ಇಂಥದ್ದೊಂದು ಸ್ಪಷ್ಟನೆಯನ್ನ ಸಿಎಂ ಕುಮಾರಸ್ವಾಮಿ ಕೊಟ್ಟಿದ್ದಾರೆ. ಹೊಟ್ಟೆಗೆ ತಿನ್ನೋದಕ್ಕೆ ಇಲ್ಲದವರು ಸೈನ್ಯಕ್ಕೆ ಸೇರ್ತಾರೆ ಎನ್ನುವಂತ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೊಟ್ಟಿರುವಂತಹ ಸ್ಪಷ್ಟನೆ ಇದು. ಅಂತ ಹೇಳಿಕೆಯನ್ನ ನಾನೆಲ್ಲೂ ಕೂಡ ಕೊಟ್ಟಿಲ್ಲ. ಎಡಿಟ್ ಮಾಡಿರೋ ದೃಶ್ಯವನ್ನ ಹರಿಬಿಟ್ಟು ನನಗೆ ಕಳಂಕ ತರುವಂತಹ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ ಅಂತ ಹೇಳಿ ಸಿಎಂ ಟ್ವೀಟ್ ಮಾಡಿದ್ದಾರೆ. ಸಿಎಂ ಎಚ್ ಡಿ ಕುಮಾರಸ್ವಾಮಿ ಸೈನಿಕರ ಬಗ್ಗೆ ನೀಡಿದ್ದಾರೆ ಎನ್ನಲಾದಂತಹ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಕುಮಾರಸ್ವಾಮಿ ಅವರು ಕೊಟ್ಟಿರುವಂತಹ ಸ್ಪಷ್ಟನೆ ಇದು. ಹೊಟ್ಟೆಗೆ ತಿನ್ನೋದಕ್ಕೆ ಇಲ್ಲದವರು ಸೈನ್ಯಕ್ಕೆ ಸೇರ್ತಾರೆ ಅನ್ನುವಂಥ ಹೇಳಿಕೆ ವಿಚಾರವನ್ನ ಬಿಜೆಪಿ ಟ್ವೀಟ್ ಮಾಡುವ ಮೂಲಕ ಹರಿಬಿಟ್ಟಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಎಚ್ ಡಿ ಕುಮಾರಸ್ವಾಮಿ, ಬಿಜೆಪಿ ಟ್ವೀಟ್ ಮಾಡಿರುವಂತಹ ವಿಚಾರ ಎಲ್ಲವೂ ಕೂಡ ಸುಳ್ಳು. ಎಡಿಟ್ ಮಾಡಿರುವಂತಹ ದೃಶ್ಯವನ್ನ ಹರಿಬಿಟ್ಟು ನನಗೆ ಕಳಂಕ ತರುವಂತಹ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ. ಎಲ್ಲೂ ಕೂಡ ಅಂಥದ್ದೊಂದು ಹೇಳಿಕೆಯನ್ನಾಗ್ಲಿ ಅಥವಾ ಬಡವರ ಮಕ್ಕಳಾಗ್ಲಿ ಅಥವಾ ಹೊಟ್ಟೆಗೆ ತಿನ್ನೋದಕ್ಕೆ ಇಲ್ಲದೇ ಇರುವಂಥವ್ರು ಸೈನ್ಯಕ್ಕೆ ಸೇರ್ತಾರೆ ಎನ್ನುವ ವಿಚಾರವನ್ನ ನಾನು ಎಲ್ಲೂ ಕೂಡ ಪ್ರಸ್ತಾಪ ಮಾಡಿಲ್ಲ. ಏನೋ ಭಾಷಣದ ತುಣುಕನ್ನ ಬಿಜೆಪಿ ನಿನ್ನೆ ಟ್ವೀಟ್ ಮಾಡಿತ್ತು. ಸೇನೆಗೆ ಸೇರೋದು ಶ್ರೀಮಂತರ ಮಕ್ಕಳಲ್ಲ, ಹೊಟ್ಟೆಗೆ ತಿನ್ನೋದಕ್ಕೆ ಇಲ್ಲದವರು ಸೇನೆ ಸೇರ್ತಾರೆ ಎನ್ನೋ ಭಾಷಣವನ್ನ ಬಿಜೆಪಿ ಟ್ವೀಟ್ ಮಾಡಿತ್ತು. ಅದಕ್ಕೆ ಪ್ರತಿಕ್ರಿಯೆ ನೀಡಿರುವಂತಹ ಸಿಎಂ ಈ ಟ್ವೀಟ್ ಮಾಡಿದ್ದು ನನ್ನ ಹೇಳಿಕೆಯನ್ನ ತಿರ್ಚಿದ್ದಾರೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಇನ್ನು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಸಿಎಂ ಕುಮಾರಸ್ವಾಮಿ ಅವರು ಕೊಟ್ಟಿರುವಂತಹ ಸ್ಪಷ್ಟನೆ ಇದು. ಯಾವ ವಿಡಿಯೋವನ್ನ ಅವರು ಎಡಿಟ್ ಮಾಡಿ ಹರಿಬಿಟ್ಟಿದ್ದಾರೋ ಅವೆಲ್ಲವೂ ಕೂಡ ಎಡಿಟ್ ಮಾಡಿರುವಂಥದ್ದು. ಅದು ನಿಜವಾದಂತಹ ಅಥವಾ ಆ ರೀತಿ ಹೇಳಿಕೆ ಇಲ್ಲದೆ ಹೋದರೂ ಕೂಡ ಕೇವಲ ಬೇಕಾದಂಥ ತುಣುಕನ್ನ ಕಟ್ ಮಾಡಿ ಆ ರೀತಿಯಾಗಿ ಅವರು ಹರಿಬಿಟ್ಟಿದ್ದಾರೆ. ಇದು ನನಗೆ ಕಳಂಕ ತರುವಂಥ ಕೆಲಸವನ್ನ ಮಾಡ್ತಾ ಇದೆ. ಬಿಜೆಪಿ ತನ್ನ ಹಳೆಯ ಟ್ರಿಕ್ಗಳನ್ನು ಅಂದರೆ ಹಳೆಯ ಯಾವ ರೀತಿಯಾಗಿ ಈ ಹಿಂದೆ ಬಳಕೆಯನ್ನು ಮಾಡ್ತಾ ಇದ್ರು ಅಂಥ ಟ್ರಿಕ್ಗಳನ್ನು ಮತ್ತೆ ಬಳಸೋದಕ್ಕೆ ಬಿಜೆಪಿ ಶುರು ಮಾಡಿದೆ. ಒಂದು ಎಡಿಟ್ ಆಗಿರುವಂಥ ವಿಡಿಯೋವನ್ನ ಫಾಲ್ಸ್ ಇಂಟರ್ಪ್ರಿಟೇಷನ್ ಅಂದರೆ ತಪ್ಪಾಗಿ ಅದನ್ನು ಅರ್ಥೈಸಿ ನನಗೆ ಕಳಂಕ ತರುವಂಥ ನಿಟ್ಟಿನಲ್ಲಿ ಅದನ್ನು ಹರಿಬಿಟ್ಟಿದ್ದಾರೆ. ಆ ರೀತಿಯಾಗಿ ನಾನು ಹೇಳಿಲ್ಲ. ಸೈನಿಕರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಯಾವುದೇ ಕಾರಣಕ್ಕೂ ಕೂಡ ಅಂಥ ಹೇಳಿಕೆಯನ್ನು ಕೊಟ್ಟಿಲ್ಲ. ಈ ಯಾರು ಸೈನ್ಯಕ್ಕೆ ಸೇರ್ತಾರೋ ಅವರು ಹೊಟ್ಟೆಪಾಡಿಗೋಸ್ಕರ ಸೇರ್ತಾರೆ, ಕೇವಲ ತಿನ್ನೋದಕ್ಕೆ ಗತಿ ಇಲ್ಲದಂಥವ್ರು ಸೇರ್ತಾರೆ. ಇಂಥ ವಿಚಾರವನ್ನೇನು ಬಿಜೆಪಿ ಟ್ವೀಟ್ ಮಾಡಿತ್ತು ಅದು ಸುಳ್ಳು ಅನ್ನುವಂಥ ವಿಚಾರ. ಇನ್ನು ದೇಶಭಕ್ತಿಯಿಂದ ಸೈನ್ಯಕ್ಕೆ ಸೇರ್ತಾರೆ ಹೊರತು ಯಾವುದೇ ಆಸೆ ಆಮಿಷಗಳಿಂದಲ್ಲ. ಸೈನಿಕರ ಬಗ್ಗೆ ಕೀಳಾಗಿ ಮಾತನಾಡಿದ ನಿಮ್ಮನ್ನ ನಾಡಿನ ಜನತೆ ಕ್ಷಮಿಸಲಾರರು ಅಂತ ಹೇಳಿ ಮಾನ್ಯ ಕುಮಾರಣ್ಣ ಅವರೇ, ಊಟಕ್ಕೆ ಗತಿಯಿಲ್ಲದ ಯುವಕರು ಸೈನ್ಯಕ್ಕೆ ಸೇರ್ತಾರೆ ಎಂದು ಹೇಳಿರುವ ನಿಮಗೆ ನಾಚಿಕೆ ಆಗಬೇಕು. ದೇಶಭಕ್ತಿಯಿಂದ ಯುವಕರು ಸೈನ್ಯ ಸೇರ್ತಾರೆ ವಿನಃ ಹೊಟ್ಟೆಪಾಡಿಗೋಸ್ಕರ ಅಲ್ಲ. ಈ ರಾಜ್ಯದ ಜನ ನಿಮ್ಮನ್ನ ಕ್ಷಮಿಸೋದಿಲ್ಲ ಅಂತ ಹೇಳಿ ನಿನ್ನೆ ಬಿಜೆಪಿ ಟ್ವೀಟ್ ಮಾಡಿತ್ತು. ಆ ಟ್ವೀಟ್ಗೆ ಸಂಬಂಧಪಟ್ಟ ಹಾಗೆ ಸಿಎಂ ಎಚ್ ಡಿ ಕೆ ಇವತ್ತು ಮತ್ತೊಂದು ಟ್ವೀಟ್ ಮಾಡೋ ಮೂಲಕ ಅದಕ್ಕೆ ಸ್ಪಷ್ಟನೆ ಕೊಡೋ ಕೆಲಸ, ಜೊತೆಗೆ ನಾನು ಆ ರೀತಿಯಾದಂಥ ಹೇಳಿಕೆಯನ್ನ ಕೊಟ್ಟಿಲ್ಲ ಅಂತ ಹೇಳಿ ಸಿಎಂ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಏನೋ ಸಿಎಂ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ ಎನ್ನಲಾಗಿರುವಂತಹ ಆ ಟ್ವೀಟ್ನಲ್ಲಿ ಇರುವಂತಹ ವಿಡಿಯೋದಲ್ಲಿ ಏನಿದೆ ಹೇಳಿಕೆ ನೋಡೋಣ ಬನ್ನಿ. ಗಡಿಯನ್ನು ಕಾಯ್ತಕ್ಕಂಥವ್ರು ಯಾವ ಶ್ರೀಮಂತರ ಮಕ್ಕಳಲ್ಲ. ಎರಡು ದಿನ ಊಟಕ್ಕೆ ಗತಿ ಇಲ್ಲ, ಕೆಲಸ ಇಲ್ಲ ಅಂತ ಹೇಳಿ ಅಂತಿಮವಾಗಿ ಕೆಲವು ಯುವಕರು ಆ ಸೈನ್ಯಕ್ಕೆ ಸೇರ್ತಕ್ಕಂಥವ್ರು ಏನಿದ್ದಾರೆ ಅವರ ಬಾಳಿನ ಜೊತೆ ಚೆಲ್ಲಾಟ ಆಡ್ತಾ ಇರ್ತಕ್ಕಂಥ ಪ್ರಧಾನಮಂತ್ರಿಯವರು. ಗಡಿಯನ್ನು ಕಾಯ್ತಕ್ಕಂಥವ್ರು ಯಾವ ಶ್ರೀಮಂತರ ಮಕ್ಕಳಲ್ಲ. ಎರಡು ದಿನ ಊಟಕ್ಕೆ ಗತಿ ಇಲ್ಲ, ಕೆಲಸ ಇಲ್ಲ ಅಂತ ಹೇಳಿ ಅಂತಿಮವಾಗಿ ಕೆಲವು ಯುವಕರು ಆ ಸೈನ್ಯಕ್ಕೆ ಸೇರ್ತಕ್ಕಂಥವ್ರು ಏನಿದ್ದಾರೆ ಅವರ ಬಾಳಿನ ಜೊತೆ ಚೆಲ್ಲಾಟ ಆಡ್ತಾ ಇರ್ತಕ್ಕಂಥ ಪ್ರಧಾನಮಂತ್ರಿಯವರು. ಗಡಿಯನ್ನು ಕಾಯ್ತಕ್ಕಂಥವ್ರು ಯಾವ ಶ್ರೀಮಂತರ ಮಕ್ಕಳಲ್ಲ. ಎರಡು ದಿನ ಊಟಕ್ಕೆ ಗತಿ ಇಲ್ಲ, ಕೆಲಸ ಇಲ್ಲ ಅಂತ ಹೇಳಿ ಅಂತಿಮವಾಗಿ ಕೆಲವು ಯುವಕರು ಆ ಸೈನ್ಯಕ್ಕೆ ಸೇರ್ತಕ್ಕಂಥವ್ರು ಏನಿದ್ದಾರೆ ಅವರ ಬಾಳಿನ ಜೊತೆ ಚೆಲ್ಲಾಟ ಆಡ್ತಾ ಇರ್ತಕ್ಕಂಥ ಪ್ರಧಾನಮಂತ್ರಿಯವರು. ನಾವು ಕೇಳಿಸ್ಕೊಂಡಿರುವಂತಹ ಈ ಬೈಟ್ ಇದೆಯಲ್ಲ, ಅಂದ್ರೆ ಈ ಭಾಷಣ ಇದೆಯಲ್ಲ, ಇದು ಸಿಎಂ ಕುಮಾರಸ್ವಾಮಿ ಅವರು ಮಾತನಾಡಿರುವಂತಹ ಭಾಷಣ ಅಂತ ಹೇಳಿ ಬಿಜೆಪಿಯನ್ನು ಟ್ವೀಟ್ ಮಾಡಿತ್ತು. ಆ ಟ್ವೀಟ್ನಲ್ಲೇ ಒಂದು ವಿಡಿಯೋವನ್ನು ಕೂಡ ಹಾಕಿತ್ತು. ಆ ವಿಡಿಯೋ ತುಣುಕನ್ನು ಅದರಲ್ಲಿ ಹಾಕಿತ್ತು. ಆ ವಿಡಿಯೋ ತುಣುಕಲ್ಲಿ ನಾವು ನೋಡ್ತಾ ಇದ್ವಿ. ಕುಮಾರಸ್ವಾಮಿ ಅವರು ಮಾತನಾಡ್ತಾ ಇರುವಂತಹ ಮಾತುಗಳು ಎಲ್ಲವನ್ನು ಕೂಡ ಏನೇನು ಮಾತಾಡಿದ್ರು ಅದನ್ನು ಬಿಜೆಪಿ ತನ್ನ ಟ್ವಿಟರ್ನಲ್ಲಿ ಟ್ವೀಟ್ ಮಾಡೋ ಮೂಲಕ ಹಾಕ್ಕೊಂಡಿತ್ತು. ಬಡವರ ಮಕ್ಕಳು ಶ್ರೀಮಂತರ ಮಕ್ಕಳು ಸೈನ್ಯಕ್ಕೆ ಸೇರೋದಿಲ್ಲ ಅನ್ನುವಂಥ ಮಾತು, ಜೊತೆಗೆ ಹೊಟ್ಟೆಗೆ ಎರಡು ಹೊತ್ತಿನ ಊಟ ಇರೋದಿಲ್ಲ, ಕೆಲಸ ಇರೋದಿಲ್ಲ, ಅಂಥವ್ರು ಕೊನೆಯದಾಗಿ ಹೋಗಿ ಯುವಕರು ಸೈನ್ಯಕ್ಕೆ ಸೇರ್ತಾರೆ, ಇವೆಲ್ಲ ವಿಚಾರವನ್ನ ಬಿಜೆಪಿ ಟ್ವೀಟ್ ಮಾಡಿತ್ತು. ಆ ಟ್ವೀಟ್ಗೆ ಸಂಬಂಧಪಟ್ಟ ಹಾಗೆ ಅಲ್ಲಿದ್ದಂತಹ ಭಾಷಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಕುಮಾರಸ್ವಾಮಿ ಅವರು ಕೊಟ್ಟಿರುವಂತಹ ಸ್ಪಷ್ಟನೆ ಇದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಜಗದೀಶ್ ಕಾಶಂಪುರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಜಗದೀಶ್, ಒಂದಂತೂ ವಿಚಾರ ಇಲ್ಲಿ ಗೊತ್ತಾಗ್ತಾ ಹೋಗ್ತಾ ಇದೆ, ಬಿಜೆಪಿ ಟ್ವೀಟ್ ಮಾಡ್ತಾ ಇದೆ, ಸಿಎಂ ಕುಮಾರಸ್ವಾಮಿ ಸೈನಿಕರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ
ಯುವಕರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟೆಲ್ಲ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅಂತ ಟ್ವೀಟ್ ಮಾಡ್ತಾ ಇದೆ. ಇನ್ನು ಸಿಎಂ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ಆ ರೀತಿಯಾದಂಥ ಪದಬಳಕೆ ಆಗಲಿ ಅಥವಾ ಆ ರೀತಿಯಾದಂಥ ಹೇಳಿಕೆಯನ್ನು ನಾನು ಕೊಟ್ಟೇ ಇಲ್ಲ ಅಂತ. ಏನಿದು ಟ್ವೀಟ್ ವಾರ್ ಜಗದೀಶ್? ಆನಂದ್ ಮುರಳಿ, ಈಗಾಗಲೇನಂದ್ರೆ ರಾಜ್ಯ ರಾಜಕೀಯದಲ್ಲಿ ಮತ್ತು ದೇಶ ರಾಜಕಾರಣದಲ್ಲೂ ಸಹಿತ ಬಹಳಷ್ಟು ಪ್ರಶ್ನೆ ಮೂಡುತ್ತಿರುವಂತದ್ದು ಸೈನಿಕರ ಬಗ್ಗೆ ಒಂದು ಕಡೆ ಬಿಜೆಪಿ ಹೇಳಿದ್ರೆ, ಇನ್ನೊಂದು ಕಡೆ ಏನೋ ಕಾಂಗ್ರೆಸ್ನವರು ಮತ್ತೇನಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ಬಂದಾಗ ರಾಜ್ಯ ಸರ್ಕಾರ ಸಿಎಂ ಕುಮಾರಸ್ವಾಮಿ ಅವರು ಸಹಿತ ಏನಂತಂದ್ರೆ ಹೇಳಿರುವಂತದ್ದು. ಇವಾಗ ಆಗಿರುವಂತದ್ದು ಏನಂದ್ರೆ, ಈಗಾಗಲೇ ಸೈನಿಕಕ್ಕೆ ಸೇರುವಂತಹ ವ್ಯಕ್ತಿಗಳಿಗೆ ಊಟಕ್ಕೆ ಗತಿ ಇಲ್ಲದವರು ಏನಂತಂದ್ರೆ ಸೈನ್ಯಕ್ಕೆ ಸೇರ್ತಾರೆ ಅನ್ನೋ ಬಗ್ಗೆ ಏನಂತಂದ್ರೆ ಒಂದು ತುಣುಕು ಅಂದ್ರೆ ಸಿಎಂ ಕುಮಾರಸ್ವಾಮಿ ಅವರು ಮಾತಾಡಿರ್ತಕ್ಕಂತಹ ತುಣುಕಿನ ವಿಡಿಯೋವನ್ನ ಏನಂದ್ರೆ ಬಿಜೆಪಿಯ ನಾಯಕರು ಅಂದ್ರೆ ಬಿಜೆಪಿಯ ಸೋಷಿಯಲ್ ಮೀಡಿಯಾ ಟ್ವಿಟರ್ ಮೂಲಕವಾಗಿ ಏನಂತಂದ್ರೆ ಸಿಎಂ ಕುಮಾರಸ್ವಾಮಿಗೆ ಕಾಲೆಳೆದಿರುವಂತದ್ದು. ಯಾವುದೇ ಕಾರಣಕ್ಕೂ ಸಹಿತ ಸೈನ್ಯಕ್ಕೆ ಸೇರುವಂತಹ ವ್ಯಕ್ತಿಗಳು ಊಟಕ್ಕೆ ಗತಿ ಇಲ್ಲದೆ ಸೇರೋದಿಲ್ಲ, ದೇಶದ ಅಭಿಮಾನದ ಮೇಲೆ, ದೇಶದ ಸ್ವಾಭಿಮಾನಕ್ಕೋಸ್ಕರ, ದೇಶ ರಕ್ಷಣೆಗಾಗಿ ಏನಂತಂದ್ರೆ ಸೇರ್ತಾರೆ. ಅಂತಹ ಒಂದು ಸೈನ್ಯಕ್ಕೆ ಸೇರುವಂತಹ ವಿಚಾರದಲ್ಲೂ ಸಹಿತ ಸಿಎಂ ಕುಮಾರಸ್ವಾಮಿ ಅವರು ಕೀಳು ಮಟ್ಟದ ಮಾತನಾಡಿದ್ದಾರೆ, ಸೈನಿಕರಿಗೆ ಅಪಮಾನವನ್ನ ಮಾಡಿದ್ದಾರೆ ಅಂತ ಒಂದು ಟ್ವೀಟ್ ಅನ್ನ ಮಾಡಿತ್ತು. ಅದಕ್ಕೆ ಪ್ರತಿಯಾಗಿ ಏನಂತಂದ್ರೆ ಸಿಎಂ ಕುಮಾರಸ್ವಾಮಿ ಅವರು ಸಹಿತ ಒಂದು ಟ್ವೀಟ್ ಅನ್ನ ಮಾಡಿರುವಂತದ್ದು. ಬಿಜೆಪಿಯವರು ಯಾವಾಗ್ಲೂ ಸಹಿತ ಹೇಳುವಂತದ್ದು ಏನಂದ್ರೆ ಇರುವಂತಹ ವಿಡಿಯೋಗಳನ್ನ ತಿರುಚಿ ಹೊಸ ವಿಡಿಯೋಗಳನ್ನ ಅವರೇ ಏನಂತಂದ್ರೆ ಹಾಕುವಂತದ್ದು. ನಾನು ಯಾವುದೇ ಕಾರಣಕ್ಕೂ ಸಹಿತ ಅಂತಹ ಹೇಳಿಕೆಗಳನ್ನ ಕೊಟ್ಟಿಲ್ಲ. ನಾನು ಕೊಟ್ಟಿರುವಂತದ್ದು ಏನಂತಂದ್ರೆ ಊಟಕ್ಕೆ ಗತಿ ಇರುವರು ಅಂತಲ್ಲ, ಬಹಳಷ್ಟು ಜನ ಬಡವರೇ ಏನಂತಂದ್ರೆ ಸೈನ್ಯಕ್ಕೆ ಸೇರ್ತಾರೆ, ಶ್ರೀಮಂತರ ಮಕ್ಕಳು ಸೇರೋದಿಲ್ಲ ಅಂತ ಹೇಳಿಕೆ ಮುಖಾಂತರವಾಗಿ ನಾನು ಹೇಳಿರುವಂತದ್ದು. ಊಟಕ್ಕೆ ಗತಿ ಇಲ್ದವರು ಸೇರ್ತಾರೆ ಅಂತ ಹೇಳಿಕೆಯನ್ನ ಕೊಟ್ಟಿಲ್ಲ ಅಂತ ಹೇಳೋ ಮುಖಾಂತರವಾಗಿ ಬಿಜೆಪಿ ಟ್ವೀಟ್ಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಆನಂದ್, ಓಕೆ ಧನ್ಯವಾದ.